ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಗವಿಶ್ರೀ ಟಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಈಗ ನಾನು ಇಂಪಾರ್ಟೆಂಟ್ 30 MCQ ಆಫ್ ದ CDP ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇದು ಅಪ್ಕಮಿಂಗ್ TET ಆಗಿರ್ಬೋದು, CTET ಆಗಿರ್ಬೋದು, ಯಾವುದೇ ಒಂದು ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ಗೆ ಈ ಕ್ವೆಶನ್ಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ಸ್ ಮೂಲಕ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಈಗ ವಿತೌಟ್ ಎನಿ ಡಿಲೇ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇಲ್ಲಿ ಫಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ಏನಪ್ಪಾ ಅಂತ ಹೇಳಿದ್ರೆ, ಹೂ ಇಸ್ ನೌನ್ ಆಸ್ ದ ಫಾದರ್ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್? ಸೊ ಇದು ಕ್ವಶನ್ ಆಗಿದೆ. ಇಲ್ಲಿ ಕೆಳಗಡೆ 4 ಆಪ್ಷನ್ಸ್ ಇದೆ. ಆಪ್ಷನ್ ಎ ಸ್ಕಿನ್ನರ್, ಆಪ್ಷನ್ ಬಿ ಪಿಯಾಜೆ, ಆಪ್ಷನ್ ಸಿ ವೈಗೋಸ್ಕಿ, ಆಪ್ಷನ್ ಡಿ ಥಾರ್ನ್ಡೈಕ್. ಸೊ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಅನ್ಕೊಂತ ಹೇಳ್ತೀನಿ. ಕಾಗ್ನೇಟಿವ್ ಡೆವಲಪ್ಮೆಂಟ್ ನ ಯಾರು ಹೇಳಿದ್ರಪ್ಪ, ಯಾರು ಈ ಒಂದು ಫಾದರ್ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ ಬಿ ಪಿಯಾಜೆ ಹೇಳ್ತಾರೆ. ಸೊ ಪಿಯಾಜೆ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಸ್ಟ್ ಕ್ವೆಶನ್. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಮೇನ್ ಐಡಿಯಾ ಆಫ್ ವೈಗೋಸ್ಕಿಸ್ ಥಿಯರಿ? ವೈಗೋಸ್ಕಿ ಅವರು ಅವರ ಒಂದು ಸಿದ್ಧಾಂತದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ? ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕಂಡೀಷನಿಂಗ್, ಆಪ್ಷನ್ ಬಿ ಮಾರಲ್ ಡೆವಲಪ್ಮೆಂಟ್, ಆಪ್ಷನ್ ಸಿ ಸೋಷಿಯಲ್ ಇಂಟ್ರಾಕ್ಷನ್ ಇನ್ ಲರ್ನಿಂಗ್, ಆಪ್ಷನ್ ಡಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಥ್ರೂ ದ ಇಮಿಟೇಷನ್. ಸೊ ಇಲ್ಲಿ ಅವರು ಮೇನ್ ಇಂಪಾರ್ಟೆಂಟ್ ಕೊಡೋದು ಸೋಷಿಯಲ್ ಇಂಟ್ರಾಕ್ಷನ್ ಮತ್ತೆ ಒಂದು ಲರ್ನಿಂಗ್, ಅಂದ್ರೆ ಸೋಷಿಯಲ್ ಇಂಟ್ರಾಕ್ಷನ್ ಇಂದ ಲರ್ನಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ನಂಬರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಈಸ್ ಸೋಷಿಯಲ್ ಇಂಟರಾಕ್ಷನ್ ಇನ್ ಲರ್ನಿಂಗ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಸೆಕೆಂಡ್ ಕ್ವೆಶನ್. ಸೊ ನೆಕ್ಸ್ಟ್ ಥರ್ಡ್ ಕ್ವೆಶನ್, ದ ಟರ್ಮ್ IQ ವಾಸ್ ಫಸ್ಟ್ ಕಾಯಿನ್ಡ್ ಬೈ, ಅಂದ್ರೆ ಇಂಟೆಲಿಜೆನ್ಸ್ ಕ್ವಶಂಟ್ ಅಂತ ಕರಿತೀವಿ. IQ ಇಸ್ ನಥಿಂಗ್ ಬಟ್ ಇಂಟೆಲಿಜೆಂಟ್ ಕ್ವಶಂಟ್. ಇದನ್ನ ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಇದನ್ನ ಸ್ಟರ್ನ್ ಅವರು ಹೇಳ್ತಾರೆ. ಆಪ್ಷನ್ ಸಿ ಸ್ಟರ್ನ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಥರ್ಡ್ ಕ್ವೆಶನ್. ನೆಕ್ಸ್ಟ್ ಫೋರ್ತ್ ಕ್ವೆಶನ್, ವಿಚ್ ಸ್ಟೇಜ್ ಈಸ್ ಕಾಲ್ಡ್ ದ ಪ್ರೀ ಆಪರೇಷನಲ್ ಸ್ಟೇಜ್ ಇನ್ ಪಿಯಾಜೆಸ್ ಥಿಯರಿ? ಅಂದ್ರೆ ಪಿಯಾಜೆ ಅವರ ಥಿಯರಿಯಲ್ಲಿ 4 ಹಂತಗಳು ಬರ್ತಾವೆ. ಅದೇ ರೀತಿಯಾಗಿ ಇಲ್ಲಿ ಫಸ್ಟ್ ಅವ್ರು ಕೇಳಿರೋ ಕ್ವಶನ್, ಪ್ರೀ ಆಪರೇಷನಲ್ ಸ್ಟೇಜ್ ಯಾವ ಒಂದು ಇಯರ್, ಅಂದ್ರೆ ಯಾವ ಒಂದು ಸ್ಟೇಜ್ ಅಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು, ಇದಕ್ಕೆ ಆಪ್ಷನ್ ಬಂದು ಬಿ 2 to 7 ಇಯರ್ಸ್ ಒಳಗಡೆ ಈ ಒಂದು ಏಜ್ಗೆ ನಾವು ಪ್ರೀ ಆಪರೇಷನಲ್ ಪೀರಿಯಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವೆಶನ್, ಫಿಫ್ತ್ ಕ್ವೆಶನ್, ವಾಟ್ ಈಸ್ ದ ಫೋಕಸ್ ಆಫ್ ಕೋಲ್ಬರ್ಗ್ಸ್ ಥಿಯರಿ? ಕೋಲ್ಬರ್ಗ್ ಅವರು ತಮ್ಮ ಸಿದ್ಧಾಂತದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ಯಾವುದಕ್ಕೆ ಅವ್ರು ಫೋಕಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ ಕ್ವಶನ್. ಸೊ ಕೋಲ್ಬರ್ಗ್ ಅವ್ರ ಪ್ರಕಾರ ಅವರು ಮಾರಲ್ ಡೆವಲಪ್ಮೆಂಟ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮಾರಲ್ ಡೆವಲಪ್ಮೆಂಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಮೆಥಡ್ ಈಸ್ ಮೋಸ್ಟ್ ಸುಟೇಬಲ್ ಟು ಸ್ಟಡಿ ಚೈಲ್ಡ್ ಬಿಹೇವಿಯರ್? ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಕೆಲವೊಂದಿಷ್ಟು ಮೆಥಡ್ಗಳ, ಅಂದ್ರೆ ಫಸ್ಟ್ ಆಪ್ಷನ್ ಅಬ್ಸರ್ವೇಷನ್ ಮೆಥಡ್, ಸೆಕೆಂಡ್ ಆಪ್ಷನ್ ಇಂಟ್ರಾಸ್ಪೆಕ್ಷನ್ ಮೆಥಡ್, ಸಿ ಆಪ್ಷನ್ ಲೆಕ್ಚರ್ ಮೆಥಡ್, ಡಿ ಆಪ್ಷನ್ ಡಿಸ್ಕಷನ್ ಮೆಥಡ್. ಸೊ ಈ 4 ಮೆಥಡ್ ಆಫ್ ಇದ್ರೊಳಗಡೆ ಯಾವ ಒಂದು ಮೆಥಡ್ ಚೈಲ್ಡ್ ಬಿಹೇವಿಯರ್ಸ್ನ ನಾವು ಸ್ಟಡಿ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಈಸಿಯಾಗಿ ಹೇಳೋದಾದಂದ್ರೆ ಅಬ್ಸರ್ವೇಷನ್ ಮೆಥಡ್ ಮೂಲಕ ನಾವು ಮಕ್ಕಳ ಒಂದು ಚಟುವಟಿಕೆ ಆಗಿರ್ಬೋದು, ಅವರ ಒಂದು ಬಿಹೇವಿಯರ್ಸ್ನ ನಾವೇನ್ ಮಾಡ್ಬೋದು, ಅಬ್ಸರ್ವ್ ಮಾಡಿ ಅದನ್ನ ನಾವು ಟೆಸ್ಟ್ ಮಾಡ್ಬೋದು. ಸೊ ಅಬ್ಸರ್ವೇಷನ್ ಮೆಥಡ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗಿವನ್ ಕ್ವೆಶನ್. ನೆಕ್ಸ್ಟ್ ಸೆವೆಂತ್ ಕ್ವೆಶನ್, ಸೊ ಅಕಾರ್ಡಿಂಗ್ ಟು ಪಿಯಾಜೆ ಎ ಚೈಲ್ಡ್ ಡೆವಲಪ್ಸ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇನ್. ಸೊ ಇವರ ಪ್ರಕಾರ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂದ್ರೆ ಅಮೂರ್ತ ಕಲಿಕೆ ಅಥವಾ ಅಮೂರ್ತ ಚಿಂತನೆ ಯಾವ ಒಂದು ಹಂತದಲ್ಲಿ ಮಗುವಿಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಯಾವ ಒಂದು ಮಗು ಹಂತದಲ್ಲಿ ಚೈಲ್ಡ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ನ ಮಾಡುತ್ತೆ ಅಂತ ಹೇಳಿದ್ರೆ ಇದು ಆಪ್ಷನ್ ಬಂದ್ಬಿಟ್ಟು ಡಿ ಫಾರ್ಮಲ್ ಆಪರೇಷನ್ ಸ್ಟೇಜ್ ಇಸ್ ದ ಕರೆಕ್ಟ್ ಆನ್ಸರ್. ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಇದು ಲಾಸ್ಟ್ ಸ್ಟೇಜ್ ಆಫ್ ದ ಪಿಯಾಜೆ ಅವರ ಥಿಯರಿ ಒಳಗೆ ಲಾಸ್ಟ್ ಸ್ಟೇಜ್ ಇದು. ಸೊ ಫಸ್ಟ್ ಸ್ಟೇಜ್ ಯಾವ್ದಂದ್ರೆ ಸೆನ್ಸರಿ ಮೋಟಾರ್ ಸ್ಟೇಜ್, ಸೆಕೆಂಡ್ ಪ್ರೀ ಆಪರೇಷನಲ್, ಥರ್ಡ್ ಕಾಂಕ್ರೀಟ್ ಆಪರೇಷನಲ್, ಫೋರ್ತ್ ಫಾರ್ಮಲ್ ಆಪರೇಷನಲ್. ಈ ಒಂದು ಹಂತದಲ್ಲಿ ಮಗು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ನ ಮಾಡಬಹುದು, ಅದಕ್ಕೊಂದು ಎಬಿಲಿಟಿ ಬೆಳೆಯುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್,
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್? ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಗ್ರೋತ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂತೀನಿ. ಸೊ ಇದ್ರೊಳಗೆ 4 ಆಪ್ಷನ್ಸ್ ಅಲ್ಲಿ ಯಾವುದು ಒಂದು ಪ್ರಿನ್ಸಿಪಲ್ಸ್ ಆಗಿರುತ್ತೆ, ಡೆವಲಪ್ಮೆಂಟ್ಗೆ ಯಾವುದು ಒಂದು ಸರಿಯಾಗಿರುವಂತಹ ಪ್ರಿನ್ಸಿಪಲ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಇಟ್ ಈಸ್ unidirectional. Second option, it is always measurable. Third, it proceeds from general to specific. ಆಪ್ಷನ್ ನಂಬರ್ 4, ಇಟ್ ಸ್ಟಾಪ್ಸ್ ಎಟ್ ಅಡೋಲಸೆನ್ಸ್. ಸೊ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಪ್ರಿನ್ಸಿಪಲ್ ಅಂತ ಹೇಳಿದ್ರೆ, ಇಟ್ ಪ್ರೊಸೀಡ್ಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. ಯಾವಾಗಲೂ ಡೆವಲಪ್ಮೆಂಟ್ ಹೇಗಿರುತ್ತೆ ಅಂದ್ರೆ ಜನರಲ್ ಇಂದ ಸ್ಪೆಸಿಫಿಕ್ ಕಡೆ ಅದರ ಒಂದು ಡೈರೆಕ್ಷನ್ ಇರುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ನಂಬರ್ ಸಿ ಆಗಿದೆ. ನೆಕ್ಸ್ಟ್ 9th ಕ್ವಶನ್, ಇನ್ಕ್ಲೂಸಿವ್ ಎಜುಕೇಶನ್ ಈಸ್ ಬೇಸ್ಡ್ ಆನ್ ಅಂದರೆ ಏನು ಸಮನ್ವಯ ಶಿಕ್ಷಣ ಅಂತ ಕರಿತೀವಲ್ಲ, ಆ ಒಂದು ಎಜುಕೇಶನ್ ಯಾವ ಒಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ? ಆಪ್ಷನ್ ಎ ಬಂದ್ಬಿಟ್ಟು IQ ಲೆವೆಲ್ಸ್, ಆಪ್ಷನ್ ಬಿ ಡಿಸಬಿಲಿಟಿ ಕ್ರಿಟೇರಿಯಾ, ಆಪ್ಷನ್ ಸಿ ಏಜ್ ಆಫ್ ಎ ಸ್ಟೂಡೆಂಟ್ಸ್, ಆಪ್ಷನ್ ಡಿ ಇಕ್ವಿಟಿ ಆ್ಯಂಡ್ ಪಾರ್ಟಿಸಿಪೇಷನ್. ಸೊ ಸಮನ್ವಯ ಶಿಕ್ಷಣದ ಮೂಲ ಒಂದು ಉದ್ದೇಶ ಏನು? ಎಲ್ಲ ಮಕ್ಕಳಿಗೂ ಒಂದು ಈಕ್ವಲ್ ಆಪರ್ಚುನಿಟಿ ಆಗಿರಬೇಕು ಮತ್ತು ಪಾರ್ಟಿಸಿಪೇಷನ್ ಆಗಬೇಕು ಎಲ್ಲ ಮಕ್ಕಳಿಗೂ ಅಂತ ಹೇಳಿ ಈ ಒಂದು ಡಿ ಆಪ್ಷನ್ ಏನಾಗಿದೆ ಕರೆಕ್ಟ್ ಆಗಿದೆ. ಇಕ್ವಿಟಿ ಆ್ಯಂಡ್ ಪಾರ್ಟಿಸಿಪೇಷನ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ 9th ಕ್ವಶನ್. ಓಕೆ, ನೆಕ್ಸ್ಟ್ ಒನ್. ಸೊ ಲರ್ನಿಂಗ್ ಕಲಿಕೆ ಅನ್ನೋದು ಏನಾಗಿದೆ? ಆಪ್ಷನ್ ಎ ಟೆಂಪ್ರವರಿ ಚೇಂಜ್ ಆಗಿದೆನಾ, ಆಪ್ಷನ್ ಬಿ ಇನೇಟ್ ಬಿಹೇವಿಯರ್ ಆಗಿದೆನಾ, ಆಪ್ಷನ್ ಸಿ ಚೇಂಜ್ ಬಿಹೇವಿಯರ್ ಡ್ಯೂ ಟು ಎಕ್ಸ್ಪೀರಿಯನ್ಸಸ್, ಡಿ ಸಡನ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಕಲಿಕೆ ಅನ್ನೋದು ಬಿಹೇವಿಯರಲ್ಲಿ ಚೇಂಜಸ್ ಕಾಣೋದು, ಅಂದರೆ ಎಕ್ಸ್ಪೀರಿಯನ್ಸ್ ಮೂಲಕ ಬಿಹೇವಿಯರಲ್ಲಿ ಚೇಂಜಸ್ ಇರೋದನ್ನ ನಾವು ಲರ್ನಿಂಗಿನ ಡೆಫಿನಿಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11th ಕ್ವಶನ್, ಎರಿಕ್ಸನ್ಸ್ ಥಿಯರಿ ಫೋಕಸಸ್ ಆನ್. ಎರಿಕ್ಸನ್ ಅವರು ಯಾವೊಂದು ಪಾಯಿಂಟ್ ಅಥವಾ ಯಾವ ಒಂದು ಥಿಂಗ್ ಮೇಲೆ ಅವರು ಫೋಕಸ್ ಮಾಡ್ತಾರೆ ಅಂತ ಹೇಳಿದರೆ, ಅವರು ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್ ಮೇಲೆ ಅವರು ಮೇನ್ ಇಂಪಾರ್ಟೆಂಟ್ ಥಿಯರಿನ ಅವರು ಡಿಸ್ಕ್ರೈಬ್ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್ ಥಿಯರಿ ಯಾರು ಹೇಳಿದ್ರು ಅಂದರೆ ಎರಿಕ್ಸನ್ಸ್ ಅವರು ಈ ಒಂದು ಥಿಯರಿನ ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್, ವಿಚ್ ಈಸ್ ನಾಟ್ ಎ ಕ್ಯಾರೆಕ್ಟರ್ ಆಫ್ ಅ ಗ್ರೋತ್. ಯಾವ ಒಂದು ಕೊಟ್ಟಿರುವಂತಹ 4 ಆಪ್ಷನಲ್ಲಿ ಯಾವುದು ಬೆಳವಣಿಗೆಗೆ ಸರಿಯಾದ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೊಂದ್ಕೊಳ್ಳಲ್ಲ? ಇಲ್ಲಿ ಫಸ್ಟು ಇನ್ಕ್ರೀಸ್ ಇನ್ ದ ಸೈಜ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಚೇಂಜ್ ಇದೆ, ಥರ್ಡ್ ಬಂದು ಮಿಸರೇಬಲ್ ಚೇಂಜ್ ಇದೆ, ಫೋರ್ತ್ ಬಂದು ಮೆಚುರಿಟಿ ಇದೆ. ಸೊ ಇಲ್ಲಿ ಯಾವುದು ಇದರ ಕ್ಯಾರೆಕ್ಟರಿಸ್ಟಿಕ್ ಅಲ್ಲ ಅಂತ ಹೇಳಿದರೆ, ಇದಕ್ಕೆ ಮೆಚುರಿಟಿ ಅನ್ನೋದು ಗ್ರೋತ್ಗೆ ಸಂಬಂಧಪಟ್ಟಿದ್ದಲ್ಲ, ಅದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರೋದು. ಇದು ಇನ್ಕ್ರೀಸ್ ಇನ್ ದ ಸೈಜ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಚೇಂಜ್ ಆಗಿರ್ಬೋದು, ಮಿಸರೇಬಲ್ ಚೇಂಜ್, ಇವೆಲ್ಲದೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗ್ರೋತ್ಗೆ ಹೊಂದ್ಕೊಳ್ಳುವಂಥದ್ದು. ಮೆಚುರಿಟಿ ಇಸ್ ನಾಟ್ ದ characteristic of growth, it is a characteristic of development. So next question, so which is an extrinsic motivation? ಕೆಳಗೆ ಕೊಟ್ಟಿರುವಂಥದ್ದು ಯಾವುದು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಆಗಿದೆ? ಫಸ್ಟ್ ಸೆಲ್ಫ್ ಪ್ರೈಡ್ ಇದೆ, ಸೆಕೆಂಡ್ ಬಂದು ಎಂಜಾಯಿಂಗ್ ವರ್ಕ್ ಇದೆ, ಥರ್ಡ್ ಬಂದು ಮನಿ ರಿವಾರ್ಡ್ ಇದೆ, ಫೋರ್ತ್ ಬಂದು ಕ್ಯೂರಿಯಾಸಿಟಿ ಇದೆ. ಸೊ ಇಲ್ಲಿ ಸೆಲ್ಫ್ ರಿವಾರ್ಡು, ಎಂಜಾಯಿಂಗ್ ವರ್ಕ್, ಮನಿ ರಿವಾರ್ಡು, ಕ್ಯೂರಿಯಾಸಿಟಿ ಇರೋದ್ರಿಂದ ಇಲ್ಲಿ ಯಾವ್ದು ಎಕ್ಸ್ಟ್ರಿನ್ಸಿಕ್ ಅಂತ ಹೇಳಿದ್ರೆ, ಅಂದರೆ ಹೊರಗಡೆಯಿಂದ ಅದಕ್ಕೆ ಮೋಟಿವೇಶನ್ ಕೊಡುವಂಥದ್ದು. ಮಗುವಿಗೆ ಹೊರಗಡೆಯಿಂದ ಮೋಟಿವೇಶನ್ ಸಿಗೋದಂದ್ರೆ ಮನಿ ರಿವಾರ್ಡ್, ಅಂದರೆ ನೀನು ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ನಿನಗೆ ಪ್ರೈಸು ಅವಾರ್ಡ್ ಬರುತ್ತೆ ಅನ್ನೋದು ಅಂತ ಹೇಳಿದರೆ ಇದು ಎಕ್ಸ್ಟ್ರಿನ್ಸಿಕ್ ಆಗುತ್ತೆ. ಇದು ಮೇಲ್ಗಡೆ ಏನು 2 ಆಪ್ಷನ್ ಇದಾವಲ್ಲ, ಸೆಲ್ಫ್ ಪ್ರೈಡು, ಎಂಜಾಯಿಂಗ್ ವರ್ಕ್ ಆಗಿರ್ಬೋದು, ಆಮೇಲೆ ಇಲ್ಲಿ ಕ್ಯೂರಿಯಾಸಿಟಿ, ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟ, ಅಂದರೆ ಇಂಟ್ರೆನ್ಸಿಕ್ ಮೋಟಿವೇಶನ್, ಕೆಲಸ ಮಾಡಿದಾಗ ಖುಷಿ ಸಿಗುವಂಥದ್ದು ಅದು ಇಂಟ್ರೆನ್ಸಿಕ್ ಮೋಟಿವೇಶನ್ ಆಗುತ್ತೆ. ಸೆಲ್ಫ್ ಪ್ರೈಡ್ ಆಗಿರ್ಬೋದು, ಎಂಜಾಯಿಂಗ್ ವರ್ಕ್ ಆಗಿರ್ಬೋದು, ಕ್ಯೂರಿಯಾಸಿಟಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದ ಗಿವನ್ ಕ್ವೆಶನ್. ನೆಕ್ಸ್ಟ್, ವಾಟ್ ಈಸ್ ದ ಬೆಸ್ಟ್ ಮೆಥಡ್ ಟು ಮೋಟಿವೇಟ್ ಸ್ಟೂಡೆಂಟ್ಸ್? ಇಲ್ಲಿ ಕೆಳಗೆ ಕೊಟ್ಟಿರುವಂಥದ್ರಲ್ಲಿ ಯಾವುದು ಬೆಸ್ಟ್ ಮೋಟಿವೇಶನ್ ಮಾಡ್ಬೋದು ಮಕ್ಕಳಿಗೆ ಅಂತ ಹೇಳಿದರೆ, ಆಪ್ಷನ್ ಎ ಥ್ರೆಟ್ಸ್, ಆಪ್ಷನ್ ಬಿ ರಿವಾರ್ಡ್ಸ್ ಆ್ಯಂಡ್ ಪನಿಷ್ಮೆಂಟು, ಆಪ್ಷನ್ ಸಿ ಎಂಕರೇಜ್ಮೆಂಟ್, ಆಪ್ಷನ್ ಡಿ ಕಾಂಪಿಟೇಷನ್. ಸೊ ಯಾವಾಗಲೂ ನಾವು ಪಾಸಿಟಿವ್ ಆಗಿ ಮಕ್ಕಳಿಗೆ ಮೋಟಿವೇಟ್ ಮಾಡೋದ್ರಿಂದ ಥ್ರೆಟ್ ಅಂತೂ ಬರೋಂಗಿಲ್ಲ, ಪನಿಷ್ಮೆಂಟ್ ಇರೋದ್ರಿಂದ ಆಪ್ಷನ್ ಬಿ ಕೂಡ ಕ್ಯಾನ್ಸಲ್ ಆಗುತ್ತಾ. ಆಪ್ಷನ್ ಡಿ ಕಾಂಪಿಟೇಷನ್ಸ್ ಬೆಳೆಸಬೇಕು, ಆದರೆ ಹೆಲ್ದಿ ಕಾಂಪಿಟೇಷನ್ ಬೆಳೆಸಬೇಕು ನಾವು. ಹಾಗಾಗಿ ಇಲ್ಲಿ ಎನ್ಕರೇಜ್ಮೆಂಟೇ ಅದಕ್ಕೆ ಸೂಕ್ತವಾದಂತಹ ಆನ್ಸರ್ ಆಗಿರೋದ್ರಿಂದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗಿವನ್ ಕ್ವೆಶನ್. ಆಪ್ಷನ್ ಸಿ ಎನ್ಕರೇಜ್ಮೆಂಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 5th, ದ ಟರ್ಮ್ ಸ್ಕ್ಯಾಫೋಲ್ಡಿಂಗ್ ಈಸ್ ಅಸೋಸಿಯೇಟೆಡ್ ವಿತ್. ಸ್ಕ್ಯಾಫೋಲ್ಡಿಂಗ್ ಅನ್ನೋ ಒಂದು ಟರ್ಮ್ ಈ ಕೆಳಗೆ ಕೊಟ್ಟಿರುವಂತಹ
ಸೈಕಾಲಜಿಸ್ಟ್ ಯಾರು ಅದನ್ನ ಹೇಳ್ತಾರೆ? ಅಂದ್ರೆ ಸ್ಕಿನ್ನರ್ ಹೇಳ್ತಾರಾ? ವೈಗೋಸ್ಕಿ ಹೇಳ್ತಾರೆ? ಪಿಯಾಜೆ ಆರ್ ಎರಿಕ್ಸನ್ ಯಾರ ಒಂದು ಸಿದ್ಧಾಂತದಲ್ಲಿ ಸ್ಕ್ಯಾಫೋಲ್ಡಿಂಗ್ ಅನ್ನೋ ಟರ್ಮ್‌ನ ಬಳಸ್ಯಾರ ಅಂತ ಕೇಳ್ಯಾರ. ಸೊ ಇಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳಿದ್ರೆ ವೈಗೋಸ್ಕಿ ಅವರು ಹೇಳಿರುವಂತದ್ದು. ವೈಗೋಸ್ಕಿ ಥಿಯರೀಸ್ ಸೋಶಿಯಲ್ ಥಿಯರಿ ಏನ್ ಹೇಳಿದಾರಲ್ಲ ಅಲ್ಲಿ ಸ್ಕ್ಯಾಫೋಲ್ಡಿಂಗ್ ಬಗ್ಗೆ ಅವರು ಹೇಳಿರೋದು. ಸೊ ಇದು ವೈಗೋಸ್ಕಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಫೈನ್ ಮೋಟಾರ್ ಸ್ಕಿಲ್ ಅಂತ ಕೇಳಾರೆ. ಅಂದ್ರೆ ಫೈನ್ ಮೋಟಾರ್ ಸ್ಕಿಲ್, ಗ್ರಾಸ್ ಮೋಟಾರ್ ಸ್ಕಿಲ್ ಡಿಫ್ರೆನ್ಸ್ ಇದಾವೆ ಎರಡರಲ್ಲೂ. ಸೊ ಇಲ್ಲಿ ಫೈನ್ ಮೋಟಾರ್ ಸ್ಕಿಲ್ ಯಾವುದು ಅಂತ ಕೇಳಿರೋದ್ರಿಂದ ಫೈನ್ ಅಂತ ಹೇಳಿದ್ರೆ ಅದು ಸೂಕ್ಷ್ಮಗತಿ ಕೌಶಲ್ಯ ಅಂತ ಹೇಳ್ತೀವಿ ನಾವು. ಇಲ್ಲಿ ರನ್ನಿಂಗು, ಜಂಪಿಂಗು, ರೈಟಿಂಗು, ವಾಕಿಂಗ್. ಇಲ್ಲಿ ಫೈನ್ ಮೋಟಾರ್ ಸ್ಕಿಲ್ ಅಂದ್ರೆ ರೈಟಿಂಗ್. ಯಾಕಂತಂದ್ರೆ ಇದು ಫೈನ್ ಮಸಲ್ಸ್ ಏನು ಫೈನ್ ಮಸಲ್ಸ್ ಇಂದ ಮಾಡುವಂತಹ ವರ್ಕ್ ಆಗಿರ್ಬೋದು. ಒಂದು ಫಿಂಗರ್ ಇಂದ ಒಂದು ಹ್ಯಾಂಡ್ಸ್ ಇಂದ ಮಾಡೋ ವರ್ಕ್ ಎಲ್ಲ ನಮಗೆ ಫೈನ್ ಮೋಟಾರ್ ಸ್ಕಿಲ್ ಒಳಗೆ ಬರ್ತಾವು. ಅದೇ ರೀತಿ ಈಗ ರನ್ನಿಂಗ್, ಜಂಪಿಂಗ್, ವಾಕಿಂಗಿಗೆ ಅದು ಗ್ರಾಸ್ ಮೋಟಾರ್ ಸ್ಕಿಲ್ ಅಂತ ಕರಿತೀವಿ ನಾವು. ಓಕೆ, ಇಲ್ಲಿ ಸೂಕ್ಷ್ಮಗತಿ ಕೌಶಲ್ಯಕ್ಕೆ ಆನ್ಸರು ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅಂದ್ರೆ ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದು ಅದರ ಕ್ಯಾರೆಕ್ಟರ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಕ್ವಾಂಟಿಟೇಟಿವ್ ಓನ್ಲಿ, ಆಪ್ಷನ್ ಬಿ ಕ್ವಾಲಿಟೇಟಿವ್ ಓನ್ಲಿ, ಆಪ್ಷನ್ ಸಿ ಬೋತ್ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್, ಆಪ್ಷನ್ ಡಿ ಟೆಂಪರರಿ. ಸೊ ನಿಮಗೆ ಗೊತ್ತು ಗ್ರೋತ್ ಅನ್ನೋದು ಕ್ವಾಂಟಿಟೇಟಿವ್, ಡೆವಲಪ್ಮೆಂಟ್ ಎರಡೂ ಆಗಿರುತ್ತೆ. ಸೊ ಅದು ಕ್ವಾಲಿಟೇಟಿವ್ ಆಗಿರುತ್ತೆ, ಕ್ವಾಂಟಿಟೇಟಿವ್ ಆಗಿರುತ್ತೆ. ಆಗ ಮಾತ್ರ ಡೆವಲಪ್ಮೆಂಟ್ ಆಗೋದಕ್ಕೆ ಚಾನ್ಸ್ ಇದೆ. ಸೊ ದಿಸ್ ಈಸ್ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ನೆಕ್ಸ್ಟ್ ದ ಕಾನ್ಸೆಪ್ಟ್ ಆಫ್ ರೀಡಿನೆಸ್ ಇನ್ ಲರ್ನಿಂಗ್ ಇಸ್ ಗಿವನ್ ಬೈ. ರೀಡಿನೆಸ್ ಅನ್ನೋ ಒಂದು ಟರ್ಮ್ನ ಯಾರು ಹೇಳ್ತಾರೆ ಅಂತ ಕೇಳಾರೆ. ಸೊ ಇಲ್ಲಿ ರೀಡಿನೆಸ್ ಟರ್ಮ್ ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸ್ಕಿನ್ನರ್, ಥಾರ್ನ್ಡೈಕ್, ಪೌಲೋ, ವ್ಯಾಟ್ಸನ್ ಅಂತ ಇದಾವೆ. ಸೊ ರೀಡಿನೆಸ್ ಅನ್ನೋ ಒಂದು ವರ್ಡ್ ಅನ್ನ ಯಾರು ಯೂಸ್ ಮಾಡ್ತಾರೆ? ಥಾರ್ನ್ಡೈಕ್ ಅವರು ತಮ್ಮ ಒಂದು ಟ್ರಯಲ್ ಅಂಡ್ ಎರರ್ ಥಿಯರಿ ಒಳಗಡೆ ಈ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಥಾರ್ನ್ಡೈಕ್. ನೆಕ್ಸ್ಟ್ 19th ಕ್ವಶನ್. ಸೊ ಲರ್ನಿಂಗ್ ಬೈ ಟ್ರಯಲ್ ಅಂಡ್ ಎರರ್ ವಾಸ್ ಗಿವನ್ ಬೈ. ಈಗ ತಾನೇ ಹೇಳಿದೆ ಲರ್ನಿಂಗ್ ಬೈ ಟ್ರಯಲ್ ಅಂಡ್ ಎರರ್ ಥಿಯರಿ ಯಾರು ಹೇಳಿದ್ರೆ ಅಂತ. ಸೊ ಇಟ್ ಈಸ್ ನನ್ ಅದರ್ ದೆನ್ ದಟ್ ಈಸ್ ಥಾರ್ನ್ಡೈಕ್. ಥಾರ್ನ್ಡೈಕ್ ಅವರು ಈ ಒಂದು ಸಿದ್ಧಾಂತದ ಬಗ್ಗೆ ಹೇಳೋದ್ರಿಂದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 20th ಕ್ವಶನ್. ಹೂ ಇಂಟ್ರೊಡ್ಯೂಸ್ಡ್ ಆಪರೆಂಟ್ ಕಂಡೀಷನಿಂಗ್. ಆಪರೆಂಟ್ ಕಂಡೀಷನಿಂಗ್ ಥಿಯರಿನ ಯಾರು ಹೇಳ್ತಾರೆ? ಸೊ ದಿಸ್ ಈಸ್ ಗಿವನ್ ಬೈ ಸೊ ಆಪ್ಷನ್ ಬಿ, ಸ್ಕಿನ್ನರ್ ಅವರು ಆಪರೆಂಟ್ ಕಂಡೀಷನ್ ಹೇಳ್ತಾರೆ. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗಿವನ್ ಕ್ವಶನ್, ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಅ ಚೈಲ್ಡ್ ಹೂ ಲರ್ನ್ಸ್ ಬೆಸ್ಟ್ ಬೈ ಸೀಯಿಂಗ್ ಈಸ್ ಕಾಲ್ಡ್. ಅಂದ್ರೆ ನೋಡುತ್ತಾ ಒಂದು ಮಗು ಕಲಿಕೆಯನ್ನ ಒಂದು ಉತ್ತಮವಾಗಿ ಕಲಿಕೆಯ ಮಟ್ಟ ಚೆನ್ನಾಗಿದೆ ಬೈ ಸೀಯಿಂಗ್ ಅಂತ ಹೇಳಿದ್ರೆ ಅದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ವಿಜುವಲ್ ಲರ್ನರ್. ಅಂದ್ರೆ ನೋಡೋದ್ರ ಮೂಲಕ ಅದು ಕಲಿಕೆಯಲ್ಲಿ ಉತ್ತಮವಾಗಿ ಪ್ರದರ್ಶನ ಮಾಡ್ತಿದೆ ಅಂದ್ರೆ ಅದು ವಿಜುವಲ್ ಲರ್ನರ್ ಆಗಿರುತ್ತೆ ಆ ಮಗು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕನ್ಸ್ಟ್ರಕ್ಟಿವಿಸಮ್ ಈಸ್ ಇನ್ ಲರ್ನಿಂಗ್ ಎಂಫಸೈಸಸ್. ಏನು ಕನ್ಸ್ಟ್ರಕ್ಟಿವಿಸಮ್ ಅಲ್ಲಿ ಲರ್ನಿಂಗ್ ಅಲ್ಲಿ ಏನು ಹೇಳುತ್ತೆ? ಆಪ್ಷನ್ ಎ ಮೆಮೊರೈಸೇಷನ್ ಆಗಿದ್ದೀನಾ, ಆಪ್ಷನ್ ಬಿ ಪ್ಯಾಸಿವ್ ಲರ್ನಿಂಗ, ಆಪ್ಷನ್ ಸಿ ರೋಟ್ ಲರ್ನಿಂಗ, ಆಪ್ಷನ್ ಡಿ ಆಕ್ಟಿವ್ ನಾಲೆಜ್ ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಟಿವಿಸಮ್ ಆ ವರ್ಡ್ ಹೇಳುತ್ತೆ ನಾಲೆಜ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗೋದು. ಹಾಗಾಗಿ ಇದು ಒಂದು ಜಸ್ಟ್ ಬಾಯರ್ಟ್ ಹಾಕೋದು ಅಥವಾ ಒಂದು ಪ್ಯಾಸಿವ್ ಲರ್ನರು ರೋಟ್ ಲರ್ನಿಂಗ್ ಆಗೋದಿಲ್ಲ. ಇಲ್ಲಿ ಒಂದು ಆಕ್ಟಿವ್ ಲರ್ನರ್ ಆಗಿರ್ತಾರೆ. ಯಾವಾಗ ಒಂದು ಕನ್ಸ್ಟ್ರಕ್ಟಿವ್ ಮೆಥಡ್ ಅಲ್ಲಿ ಹೋದಾಗ ಲರ್ನರ್ ಈಸ್ ಆಲ್ವೇಸ್ ಆಕ್ಟಿವ್. ಸೊ ಹೀಗಾಗಿ ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, ಆಕ್ಟಿವ್ ನಾಲೆಜ್ ಕನ್ಸ್ಟ್ರಕ್ಷನ್. ಓಕೆ, ನೆಕ್ಸ್ಟ್ ಡಿಸ್ಲೆಕ್ಸಿಯಾ ಈಸ್ ಅಸೋಸಿಯೇಟೆಡ್ ವಿತ್. ಈ ಒಂದು ಲರ್ನಿಂಗ್ ಡಿಸೆಬಿಲಿಟಿ ಡಿಸ್ಲೆಕ್ಸಿಯಾ ಅನ್ನೋದು ಇಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಇದೆ? ರೀಡಿಂಗ್ ಡಿಫಿಕಲ್ಟಿನ, ಸ್ಪೀಕಿಂಗ್ ಫ್ಲೂಯೆಂಟ್ಲಿನ, ಹೈಪರ್ ಆಕ್ಟಿವಿಟಿನ, ಆಪ್ಷನ್ ಡಿ ಎಮೋಷನಲ್ ಡಿಸಾರ್ಡರ್. ಸೊ ಇಲ್ಲಿ ಯಾವ್ದು ಆನ್ಸರ್ ಅಂದ್ರೆ ಡಿಸ್ಲೆಕ್ಸಿಯಾಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ರೀಡಿಂಗ್ ಡಿಫಿಕಲ್ಟಿ, ಓದಿನಲ್ಲಿ ಹಿಂದಿರುವಂತ ಮಕ್ಕಳು, ಅದೇ ಓದಲಿಕ್ಕೆ ಕಷ್ಟ ಆಗ್ತಿದೆ ಅನ್ನೋ ಮಕ್ಕಳಿಗೆ ರೀಡಿಂಗ್ ಡಿಫಿಕಲ್ಟಿ ಇದ್ರೆ ಅದು ಡಿಸ್ಲೆಕ್ಸಿಯಾ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ 24th ಕ್ವಶನ್. ದ ಪ್ರೊಸೆಸ್ ಆಫ್ ಲರ್ನಿಂಗ್ ಬೈ ಅಬ್ಸರ್ವಿಂಗ್ ಅದರ್ಸ್ ಈಸ್ ಕಾಲ್ಡ್.
ಬೇರೊಬ್ಬರನ್ನ ನೋಡುತ್ತಾ ಅಬ್ಸರ್ವ್ ಮಾಡ್ಕೋತಾ ಲರ್ನಿಂಗ್ ಮಾಡ್ತಾ ಇದೆ ಮಗು ಅಂತ ಹೇಳಿದ್ರೆ ಇಲ್ಲಿ ಯಾವುದು ಆನ್ಸರ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಅಬ್ಸರ್ವೇಷನಲ್ ಲರ್ನಿಂಗ್ ಇಲ್ಲಿ. ಅಂದ್ರೆ ಇನ್ನೊಬ್ಬರನ್ನ ನೋಡಿ ಕಲಿಯುತ್ತಾ ಇದೆ ಅಂದ್ರೆ ಅದು ಅಬ್ಸರ್ವೇಷನ್ ಮೂಲಕ. ಹಾಗಾಗಿ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಪಿಯರ್ ಗ್ರೂಪ್ ಇನ್ಫ್ಲುಯೆನ್ಸ್ ಈಸ್ ಸ್ಟ್ರಾಂಗ್ ಇನ್. ಪಿಯರ್ ಗ್ರೂಪ್ ಯಾವ ಒಂದು ಹಂತದಲ್ಲಿ ಸ್ಟ್ರಾಂಗ್ ಆಗಿ ಇರುತ್ತೆ? ಅದು ಅರ್ಲಿ ಚೈಲ್ಡ್‌ಹುಡ್ ಅಲ್ಲಿ ಇರುತ್ತಾ, ಇನ್ಫೆನ್ಸಿಯಲ್ಲಿ ಇರುತ್ತಾ, ಅಡೋಲಸೆನ್ಸ್ ಅಲ್ಲಿ ಇರುತ್ತಾ, ಓಲ್ಡ್ ಏಜ್ ಅಲ್ಲಿ ಇರುತ್ತೆ. ಪಿಯರ್ ಗ್ರೂಪ್ ಅಂದ್ರೆ ಒಂದು ತನ್ನ ಏಜಿನ ಮಕ್ಕಳ ಜೊತೆ, ಕ್ಲಾಸ್‌ಮೇಟ್ಸ್ ಜೊತೆ ಬಾಂಡಿಂಗ್ ಸ್ಟ್ರಾಂಗ್ ಆಗಿರುವಂತ ಹಂತ ಯಾವುದು? ಅರ್ಲಿ ಚೈಲ್ಡ್‌ಹುಡ್ ಅಲ್ಲಿ ಇರುತ್ತಾ ಅಥವಾ ಯಾವ ಒಂದು ಹಂತದಲ್ಲಿ ಇರುತ್ತೆ? ಇದಕ್ಕೆ ಆಪ್ಷನ್ ಆನ್ಸರ್ ಬಂದ್ಬಿಟ್ಟು ಅಡೋಲಸೆನ್ಸ್ ಅಲ್ಲಿ ತನ್ನ ಒಂದು ಏಜ್ ಗ್ರೂಪ್ ಜೊತೆ ಏನ್ ಮಾಡ್ತದೆ ಮಗು ಇರ್ಲಿಕ್ಕೆ ಇಷ್ಟಪಡುತ್ತೆ. ಅಂದ್ರೆ ಪಿಯರ್ ಗ್ರೂಪ್ ಅಂದ್ರೆ ತನ್ನ ಒಂದು ವಯಸ್ಸಿಗರ ಗುಂಪು ಮಾಡ್ಕೊಳ್ತೈತಿ. ತನ್ನ ಒಂದು ಇಂಟ್ರೆಸ್ಟು, ತನ್ನ ಹಾಗೆ ಏನದು ಅಭಿರುಚಿ ಹೊಂದಿರುವಂತಹ ಕ್ಲಾಸ್‌ಮೇಟ್ಸ್ ಜೊತೆ ಇರಕ್ಕೆ ಮಗು ಇಷ್ಟಪಡೋದ್ರಿಂದ ಇದು ಅಡೋಲಸೆನ್ಸ್ ಗ್ರೂಪ್ ಅಲ್ಲಿ ಬರುತ್ತೆ. ಅಡೋಲಸೆನ್ಸ್ ಹಂತದಲ್ಲಿ ಪಿಯರ್ ಗ್ರೂಪ್ ತುಂಬಾನೇ ಸ್ಟ್ರಾಂಗ್ ಆಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ನೆಕ್ಸ್ಟ್, ರೀಇನ್ಫೋರ್ಸ್‌ಮೆಂಟ್ ಈಸ್ ಯೂಸ್ಡ್ ಟು ಅಂತ ಕ್ವೆಶ್ಚನ್ ಇದೆ. ಸೊ ರೀಇನ್ಫೋರ್ಸ್‌ಮೆಂಟ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಪನಿಷ್ ಬ್ಯಾಡ್ ಬಿಹೇವಿಯರ್‌ಗೆ ಯೂಸ್ ಮಾಡ್ತೀವಾ? ರೆಡ್ಯೂಸ್ ಲರ್ನಿಂಗ್ ಮಾಡಕ್ಕೆ ಯೂಸ್ ಮಾಡ್ತೀವಾ? ಸ್ಟ್ರೆಂಥನ್ ದ ಬಿಹೇವಿಯರ್‌ಗೆ ಯೂಸ್ ಮಾಡ್ತೀವಾ? ಕನ್ಫ್ಯೂಸ್ ದ ಲರ್ನರ್‌ಗೆ ಯೂಸ್ ಮಾಡ್ತೀವಾ? ನಾವು ರೀಇನ್ಫೋರ್ಸ್‌ಮೆಂಟ್ ಯಾವಾಗ ಕೊಡ್ತೀವಿ ಅಂದ್ರೆ ಆ ಬಿಹೇವಿಯರ್‌ನ ಇನ್ನಷ್ಟು ಸ್ಟ್ರಾಂಗ್ ಮಾಡಕ್ಕೆ, ಅಂದ್ರೆ ಸ್ಟ್ರೆಂತ್ ಮಾಡಕ್ಕೆ ರೀಇನ್ಫೋರ್ಸ್‌ಮೆಂಟ್ ಕೊಡೋದು. ರಿವಾರ್ಡ್ ಮೂಲಕ, ಅವಾರ್ಡ್ ಮೂಲಕ, ಪ್ರೈಸ್ ಮೂಲಕ ಏನ್ ಮಾಡೋದು? ಆ ಮಗುವಿಗೆ ಇನ್ನಷ್ಟು ಮೋಟಿವೇಟ್ ಮಾಡೋದು. ಹಾಗಾಗಿ ಆಪ್ಷನ್ ಸಿ ಸ್ಟ್ರೆಂಥನ್ ದ ಬಿಹೇವಿಯರ್‌ಗೆ ನಾವು ರೀಇನ್ಫೋರ್ಸ್‌ಮೆಂಟ್ ಕೊಡ್ತೀವಿ. ಪನಿಷ್ಮೆಂಟ್ ಮಾಡಬೇಕಾದ್ರೆ ರೀಇನ್ಫೋರ್ಸ್‌ಮೆಂಟ್ ನಾವು ಯೂಸ್ ಮಾಡಂಗಿಲ್ಲ. ಸೊ ಆನ್ಸರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ರೋಲ್ ಆಫ್ ಟೀಚರ್ ಇನ್ ಇನ್ಕ್ಲೂಸಿವ್ ಎಜುಕೇಶನ್ ಈಸ್ ಟು. ಆಪ್ಷನ್ ಎ ಐಡೆಂಟಿಫೈಯಿಂಗ್ ವೀಕ್ ಲರ್ನರ್ಸ್, ಬಿ ಇಸ್ ಲೇಬಲ್ ದ ಸ್ಟೂಡೆಂಟ್ಸ್, ಆಪ್ಷನ್ ಸಿ ಪ್ರೊವೈಡ್ ಈಕ್ವಲ್ ಲರ್ನಿಂಗ್ ಆಪರ್ಚುನಿಟೀಸ್, ಆಪ್ಷನ್ ಡಿ ಎನ್ಕರೇಜ್ ಕಾಂಪಿಟೇಷನ್. ಇಲ್ಲಿ ಇನ್ಕ್ಲೂಸಿವ್ ಎಜುಕೇಶನ್ ಮೇನ್ ಉದ್ದೇಶನೇ ಎಲ್ಲಾ ಮಕ್ಕಳಿಗೂ ಈಕ್ವಲ್ ಆಗಿ ಲರ್ನಿಂಗ್ ಆಪರ್ಚುನಿಟೀಸ್ ಇರಬೇಕು ಅಂತಾನೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವೆಶ್ಚನ್. ನೆಕ್ಸ್ಟ್, ಗಿಫ್ಟೆಡ್ ಚಿಲ್ಡ್ರನ್ಸ್ ಆರ್. ಗಿಫ್ಟೆಡ್ ಚಿಲ್ಡ್ರನ್ಸ್ ಯಾರಾಗಿರ್ತಾರೆ? ಮೆಂಟಲಿ ಚಾಲೆಂಜ್ಡ್ ಆಗಿರ್ತಾರಾ? ಹೈಲಿ ಕ್ರಿಯೇಟಿವ್ ಮತ್ತೆ ಇಂಟೆಲಿಜೆಂಟ್ ಮಕ್ಕಳಾಗಿರ್ತಾರಾ? ಎಮೋಷನಲಿ ವೀಕ್ ಇರ್ತಾರಾ ಅಥವಾ ಫಿಸಿಕಲಿ ವೀಕ್ ಇರ್ತಾರಾ? ಗಿಫ್ಟೆಡ್ ಮಕ್ಕಳು ಯಾವಾಗ್ಲೂ ಹೈಲಿ ಕ್ರಿಯೇಟಿವ್ ಇರ್ತಾರೆ ಮತ್ತೆ ತುಂಬಾನೇ ಇಂಟೆಲಿಜೆಂಟ್ ಮಕ್ಕಳಾಗಿರ್ತಾರೆ. ಸೊ ಈ ತರ ಮಕ್ಕಳಿಗೆ ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ಎ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಪ್ರಮೋಟ್ಸ್. ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಅಲ್ಲಿ ಏನೇನು ಅಂಶಗಳಿರ್ತಾವ? ಪ್ಯಾಸಿವ್ ಲಿಸ್ನಿಂಗ್ ಇರ್ತೈತಾ? ರೋಟ್ ಲರ್ನಿಂಗ್ ಇರ್ತೈತಾ? ಮೆಮೊರೈಸೇಷನ್ ಇರ್ತೈತಾ? ಆಕ್ಟಿವ್ ಪಾರ್ಟಿಸಿಪೇಷನ್ ಇರ್ತೈತಾ? ಚೈಲ್ಡ್ ಸೆಂಟರ್ ಅಂದ್ರೇನೆ ಮಕ್ಕಳಿಗೋಸ್ಕರ ಇರುವಂತಹ ಒಂದು ಕ್ಲಾಸ್ ರೂಮ್. ಸೊ ಹಾಗಾಗಿ ಇಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್‌ಗೆ ಇಂಪಾರ್ಟೆಂಟ್ ಜಾಸ್ತಿ ಕೊಡ್ತೀವಿ. ಆಕ್ಟಿವ್ ಪಾರ್ಟಿಸಿಪೇಷನ್ ಆಗಿರ್ಬೋದು, ಕ್ಲಾಸ್ ರೂಮ್ ಡಿಸ್ಕಷನ್ ಆಗಿರ್ಬೋದು, ಒಂದು ಗ್ರೂಪ್ ಆಕ್ಟಿವಿಟಿ ಆಗಿರ್ಬೋದು, ಕೊಲಾಬರೇಟಿವ್ ಆಕ್ಟಿವಿಟಿ ಆಗಿರ್ಬೋದು. ಸೊ ಈ ತರ ಒಂದು ವರ್ಕ್ ಮೂಲಕ ಇದು ಚೈಲ್ಡ್ ಸೆಂಟರ್ ಎನ್ವಿರಾನ್ಮೆಂಟ್‌ನ ಕ್ರಿಯೇಟ್ ಮಾಡಿರೋದ್ರಿಂದ ಇಲ್ಲಿ ಮಕ್ಕಳು ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡ್ತಿರ್ತಾರೆ. ಓಕೆ. ನೆಕ್ಸ್ಟ್, ದ ಬೆಸ್ಟ್ ವೇ ಟು ಹ್ಯಾಂಡಲ್ ದ ಹೈಪರ್ ಆಕ್ಟಿವ್ ಚೈಲ್ಡ್ ಈಸ್ ಟು. ಅಂದ್ರೆ ಬೆಸ್ಟ್ ಮೆಥಡ್ ಯಾವುದು? ಒಂದು ಹೈಪರ್ ಆಕ್ಟಿವ್ ಚೈಲ್ಡ್ ಇದೆ ಅಂತ ಹೇಳಿದ್ರೆ ಅಂತ ಮಕ್ಕಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರೆ, ಪನಿಷ್ ಮಾಡಬೇಕಾ? ಇಗ್ನೋರ್ ಮಾಡಬೇಕಾ? ಕೀಪ್ ಹಿಮ್ ಬಿಸಿ ವಿತ್ ಮೀನಿಂಗ್‌ಫುಲ್ ಟಾಸ್ಕ್. ಸೊ ಯಾವ ಒಂದು ಅಥವಾ ಇಲ್ಲಿ ಸೆಂಡ್ ಹಿಮ್ ಔಟ್ ಆಫ್ ದ ಕ್ಲಾಸ್ ಅಂತ ಇದೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ ಅವನ್ನ ಯಾವ್ದಾದ್ರು ಬಿಸಿ ವರ್ಕಲ್ಲಿ ಬಿಸಿ ಟಾಸ್ಕ್ ಕೊಟ್ಬಿಟ್ಟು ಬಿಸಿಯಾಗಿ ಇಡೋದ್ರ ಮೂಲಕ ಆ ಮಗುವಿಗೆ ನಾವೇನ್ ಮಾಡ್ಬೋದು? ಹ್ಯಾಂಡಲ್ ಮಾಡ್ಬೋದು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಯಾವ್ದಾದ್ರು ಬಿಸಿ ವರ್ಕಲ್ಲಿ ಬಿಸಿ ಟಾಸ್ಕ್ ಕೊಟ್ಬಿಟ್ಟು ಬಿಸಿಯಾಗಿ ಇಡೋದ್ರ ಮೂಲಕ ಆ ಮಗುವಿಗೆ ನಾವೇನ್ ಮಾಡ್ಬೋದು? ಹ್ಯಾಂಡಲ್ ಮಾಡ್ಬೋದು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದಾಗಿತ್ತು ಇಂಪಾರ್ಟೆಂಟ್ 30 MCQs ಆಫ್ CDP. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ನನಗೆ ಕ್ಲಾರಿಫೈ ಮಾಡ್ಕೊಳ್ರಿ. ಆ್ಯಂಡ್ ಇನ್ನೂ ತನಕ ಯಾರೆಲ್ಲ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.